ಹಿರಿಯರಾಗಿರ್ತಕ್ಕಂಥ ವಿಪಕ್ಷ ಸಾಹೇಬರು, ಅದೇ ತರನಾಗಿ ಬಸವಂತ ಪಟ್ಟವರು ಎಲ್ಲರೂ ಕೂಡ ಈ ಒಂದು ಸನ್ಮಾನದಲ್ಲಿ ಭಾಗಿಯಾಗಿದ್ದಾರೆ. ಶರಣಬಸವ ತಂದೆ ಮಹೇಶ್ ಸರ್ಕಾರಿ ಪ್ರೌಢಶಾಲೆ ಹೊಳಬಳ್ಳಾರಿ, ಕೀರ್ತನ ತಂದೆ ಹನುಮಂತ ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ್, ಕೀರ್ತನ ತಂದೆ ಹನುಮಂತ ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ್, ಮೇಘನ ಬಸವರಾಜ್ ಜ್ಞಾನಜ್ಯೋತಿ ಪಬ್ಲಿಕ್ ಶಾಲೆ ಅರಿವರ್ಯ, ಮೇಘನ ಬಸವರಾಜ್ ಜ್ಞಾನಜ್ಯೋತಿ ಪಬ್ಲಿಕ್ ಸ್ಕೂಲ್ ಅರಿವರ್ಯ, ಆಕಾಶ್ ತಂದೆ ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಆರ್ಎಫ್ ನಂಬರ್ 1, ಮೇಘನ ಬಸವರಾಜ್ ಅರಿವರ್ಯ, ಆಕಾಶ್ ತಂದೆ ಮಲ್ಲಪ್ಪ ಸರ್ಕಾರಿ ಪ್ರೌಢಶಾಲೆ ಆರ್ಎಫ್ ನಂಬರ್ 1, ಎಲ್ಎಫ್ಪಿ ತಂದೆ ಚಾಗಪ್ಪ ಸರ್ಕಾರಿ ಪ್ರೌಢಶಾಲೆ ತಿಮ್ಮಾಪುರ್, ಲಲಿತಾ ತಂದೆ ವೀರೇಶ್ ಸರ್ಕಾರಿ ಪ್ರೌಢಶಾಲೆ ಮಲ್ಕಾಪುರ್. ಈ ಎಲ್ಲ ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಾ ಇದ್ದೇನೆ. ತಮ್ಮ ಕಲಿಕಾ ಮಟ್ಟದಲ್ಲಿ ತೋರಿಸಿದ ಸಾಧನೆ ನಮ್ಮ ಎಲ್ಲ ಮುಂದಿನ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿ ಅವರು ಕೂಡ ನಮ್ಮ ಸಮಾಜದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಮುಖಾಂತರ ನಮ್ಮ ತಂದೆ ತಾಯಿಗಳಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡತಕ್ಕಂಥ ಕಾರ್ಯ ಮಕ್ಕಳಲ್ಲಿ ಇರತಕ್ಕಂಥ ಸನ್ಮಾನವನ್ನ ಮಾಡುವುದರಿಂದ ಇನ್ನು ಮುಂದಿನ ಯುವ ಪೀಳಿಗೆಗೆ ಆಗುವುದರಲ್ಲಿ ಕೆಳಗೆ ಇಚ್ಛೆ ಪಡ್ತೀವಿ. ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಂತ ಗಣ್ಯರು ಸನ್ಮಾನ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು. ರಾಘವೇಂದ್ರ ತಂದೆ ಚೆನ್ನಪ್ಪ, ಗಂಗಮ್ಮ ತಂದೆ ಸಿದ್ದಣ್ಣ ಅಸಂಕಲ್, ಗಂಗಮ್ಮ ತಂದೆ ಸಿದ್ದಣ್ಣ ಅಸಂಕಲ್, ಸಂತೋಷ್ ತಂದೆ ಕೆ ಸಮಲಿಂಗಪ್ಪ. ಎಲ್ಲ ಮಗು ವಿದ್ಯಾರ್ಥಿಗಳಿಗೆ ಶ್ರೀಗಳು ಹಾಗೂ ಸಮಾಜದ ಮುಖಂಡರು ಹಾಗೂ ಕನ್ನಡ ನವರತ್ನ ಸಂಘದ ಹಿರಿಯ ಅಧಿಕಾರಿಗಳು ಇವರು ಎಲ್ಲ ಮಗು ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ನಡೆಸಿಕೊಡಬೇಕು ಅವರಿಗೆ ಕೇಳ್ಕೊತಾ ಇದ್ದೇವೆ. ಈ ಎಲ್ಲ ವಿದ್ಯಾರ್ಥಿಗಳು ಮುಂದಿನ ತಮ್ಮ ವಿದ್ಯಾಭ್ಯಾಸದ ಅವಧಿಯಲ್ಲಿ ಏಕಾಗ್ರತೆಯಿಂದ ಉತ್ತಮ ಅಂಕಗಳನ್ನು ಸಾಧಿಸಿ ನಮ್ಮ ರಾಷ್ಟ್ರಕ್ಕೆ ಒಳ್ಳೆಯ ಕೀರ್ತಿಯನ್ನು ತರಬೇಕೆಂದು ಮುದ್ದು ಮಕ್ಕಳಿಗೆ ನಾನು ಆಶಿಸ್ತಾ ಇದ್ದೇನೆ. ಮಕ್ಕಳಿಗೆ ಹಾಗೂ ಸನ್ಮಾನ ನಡೆಸಿಕೊಂಡು ಧನ್ಯವಾದಗಳು ಮಾಡಿಕೊಂಡು ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಕೇಳ್ಕೊಳ್ತಾ ಇದ್ದೇವೆ. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀಗಳಿಗೆ ಹಾಗೂ ನಮ್ಮ ಹಿರಿಯರಿಗೆ ಮಲ್ಲಿಕಾ ತಂದೆ ನಾಗಪ್ಪ ಜ್ಞಾನಜ್ಯೋತಿ ಕಾಲೇಜ್, ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಶಾಂತಿ ದಿ ತಂದೆ ಗಾಂಧಿ
ಶಿವರೆಡ್ಡಿ ನಾಗೇಕ, ಹುಚ್ಚಮ್ಮ ಬಸವರಾಜ್, ಲಕ್ಷ್ಮೀಶ್ ಮನೇಶ್, ವಜ್ರಮ್ಮ ವಸೀರಪ್ಪ ಇವರೆಲ್ಲರೂ ಅನಿಕೇತನ ಕಾಲೇಜ್ ವಿದ್ಯಾರ್ಥಿಗಳು. ಮರಿಯಪ್ಪ ಯಕ್ಕಪ್ಪ ಮಂತ್ರಿಯಾಗಿದ್ದಾರೆ. ಸುನೀತಾ ಮರಿಯಪ್ಪ, ಪವಿತ್ರ ದೇವರಮಕ್ಕಿ, ಸೌಂದರ್ಯ ರಾಮಣ್ಣ ಇವರೆಲ್ಲ ವೇದಿಕೆ ಮೇಲೆ ಬರಬೇಕು. ಮಹಿಳಾ ಪಾಟೀಲ್ ಮಹಿಳಾ ಕಾಲೇಜ್, ಅನ್ನಪೂರ್ಣ ನಿರ್ಪದಪ್ಪ ಪಾಟೀಲ್ ಮಹಿಳಾ ಕಾಲೇಜ್. ಎಕ್ಸಲೆಂಟ್ ಕಾಲೇಜ್, ಲಕ್ಷ್ಮೀ ಹನುಮಂತಪ್ಪ ಎಕ್ಸಲೆಂಟ್ ಕಾಲೇಜ್, ಮಂಜುನಾಥ ವಸೀರಪ್ಪ ಎಕ್ಸಲೆಂಟ್ ಕಾಲೇಜ್, ವೆಂಕೋಪ ದಿದ್ದಿಗಿ ಎಕ್ಸಲೆಂಟ್ ಕಾಲೇಜ್, ಅಂಬಿಕಾ ಹೊಸಳ್ಳಿ ಪಾಟೀಲ್ ಕಾಲೇಜ್, ಅಂಬಿಕಾ ಶಿವರಾಜ್ ಪಾಟೀಲ್ ಕಾಲೇಜ್, ಕೆ ಸಂಗೀತಾ ಯಲ್ಲಪ್ಪ ಎಕ್ಸಲೆಂಟ್ ಕಾಲೇಜ್, ಮಂಜುನಾಥ ವಸೀರಪ್ಪ ಎಕ್ಸಲೆಂಟ್ ಕಾಲೇಜ್, ನಿಂಗಮ್ಮ ಎಕ್ಸಲೆಂಟ್ ಕಾಲೇಜ್, ರೇಣುಕಾ ವೆಂಕೋಪ ದಿದ್ದಿಗಿ ಎಕ್ಸಲೆಂಟ್ ಕಾಲೇಜ್, ಅಂಬಿಕಾ ಹೊಸಳ್ಳಿ ಪಾಟೀಲ್ ಕಾಲೇಜ್, ಅಂಬಿಕಾ ಶಿವರಾಜ್ ಪಾಟೀಲ್ ಕಾಲೇಜ್, ಕೆ ಸಂಗೀತಾ ಯಲ್ಲಪ್ಪ. ಪ್ರತಿಭಾ ಪುರಸ್ಕಾರವನ್ನು ಪ್ರದಾನ ಮಾಡಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ. ಹನುಮಂತಪ್ಪ ಕನಕದಾಸ್ BEd ಕಾಲೇಜ್, ಮುತ್ತಮ್ಮ ಶಿವಪ್ಪ ಕನಕದಾಸ್ BEd ಕಾಲೇಜ್, ನಂದಪ್ಪ ಚಳ್ಳು ಕನಕದಾಸ್ BEd ಕಾಲೇಜ್, ಕನಕದಾಸ್ BEd ಕಾಲೇಜ್, ಮಾನವ ಮತ್ತೆ ವೀರಪ್ಪ ಇವರೆಲ್ಲರಿಗೂ ಅಭಿನಂದನೆಗಳು ಚಪ್ಪಾಳೆ ಮುಖಾಂತರ. ನರ್ಸಿಂಗ್ ಕೋರ್ಸ್ ಮಾಡಿರ್ತಕ್ಕಂಥವರಿಗೆ ಎಲ್ಲರಿಗೂ ಅಭಿನಂದನೆಗಳನ್ನು. ಸನ್ಮಾನ ಸ್ವೀಕರಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು 2024-25ನೇ ಸಾಲಿನ ಶ್ರೀ ನರಸಪ್ಪ ಅಮರಾಪುರ PSI ಅಗ್ನಿಶಾಮಕ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮವನ್ನು ನೆರವೇರಿಸಿದ ಶ್ರೀ ಬಸವರಾಜ ಬೆಳಕಲ್ ಅವರಿಗೆ ಧನ್ಯವಾದಗಳು ಮತ್ತು ಅತಿಥಿ ಎಲ್ಲರಿಗೂ ಮತ್ತೊಮ್ಮೆ ತುಂಬದ ಧನ್ಯವಾದ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಕನಕ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಜ್ಞಾನಪ್ಪ ಕನ್ನಪೇಟೆ ಹೃದಯವನ್ನು ಹೊಲ ಮಾಡಿ ಜ್ಞಾನವನ್ನು ಎಣ್ಣೆ ಅಡ್ಡ ಮಾಡಿ ನಿಮ್ಮ ಮನವೆಂಬ ಜ್ಞಾನವನ್ನು ನೋಡಿ ತಿರಯ್ಯ ನಿಮ್ಮ ಮನದೊಳಗೆ ಸನ್ಮಾನಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಶಿವರಂಗಯ್ಯ ಗುರುಗಳು, ಮಾದಯ್ಯ ಗುರುಗಳು, ನಂಜುಂಡಯ್ಯ ಗುರುಗಳು ಇವರ ಪರವಾಗಿ ನಮಸ್ಕರಿಸುತ್ತಾ ಈ ಒಂದು ಸಭೆಯನ್ನು ಉದ್ದೇಶಿಸಿ ದೂರದ ಊರಿನಿಂದ GV ವಿಜಯಕುಮಾರ್ ಅವರು ಮುಖ್ಯ ಭಾಷಣಕಾರರು ಸಂಸ್ಥಾಪಕರಿಗೆ ಇವತ್ತು ಸಂಘ ಮತ್ತು ಸಮಾಜ ತೆಗೆದುಕೊಂಡಾಗ ಅದರ ಉದ್ದೇಶ ಏನಿದೆ ಅಂದರೆ ನಮ್ಮಲ್ಲಿ ಸಮಾಜದ ಮನೋಭಾವ ಸಹಕಾರದ ಮನೋಭಾವ ಕೆಲಸ ಇವತ್ತು ನೌಕರ ಸಂಘ ಮಾಡ್ತಾ ಇರೋದು ತಪ್ಪಾಗಲಿಲ್ಲ. ಹಾಗಾಗಿ ಇವತ್ತು ಆರ್ಮತ ಸಮಾಜದ ನೌಕರ ಮಕ್ಕಳಲ್ಲಿ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಶೈಕ್ಷಣಿಕ ಸುಧಾರಣೆ ತರಬೇಕಾದ್ರೆ ಇಂಥ ವೇದಿಕೆಗಳು ಕೂಡ ಬಹಳಷ್ಟು ಅಮೂಲ್ಯವಾಗಿರೋದು ಕೂಡ ತಪ್ಪಾಗಲಿಲ್ಲ. ಯಾಕಂದ್ರೆ
ಕೃತಜ್ಞತೆ ಸಲ್ಲಿಸುವುದು ಕೂಡ ನಮ್ಮ ಕರ್ತವ್ಯ. ಯಾಕಂದ್ರೆ ಇವತ್ತು ವೇದಿಕೆ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದರ ಮೂಲ ಕಾರಣ ಬ್ಯಾಂಕ್ ನೌಕರರ ಭಾಗವಹಿಸಿದ್ದಾರೆ. ನೋಡ್ರಿ, ಇಂದ ಮುಂದೆ ಆಲೋಚನೆ ಮಾಡಿದ್ರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದಲ್ಲಿರ್ತಕ್ಕಂಥ ಬಡವರ್ಗದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಒಂದು ವೇದಿಕೆಯನ್ನು ನೆಲೆಸಿಕೊಡೋಣ ಅನ್ನೋ ವಿಚಾರದಲ್ಲಿ ಕೊಂಡು ನಮ್ಮ ಎಲ್ಲ ನೌಕರ ಬಳಗ ಒಂದು ಒಗ್ಗಟ್ಟಿನಿಂದ ಒಕ್ಕಟ ಮನಸ್ಸಿನಿಂದ ಈ ವೇದಿಕೆಯನ್ನು ಕ್ರಿಯೇಟ್ ಮಾಡಲಿಕ್ಕೆ ತುಂಬಾ ಸ್ವಾರ್ಥ ವ್ಯಕ್ತಪಡಿಸಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು 200 ಸವಿನೆನಪಿನ ಕಾಣಿಕೆಗಳನ್ನು ಚಿದಂತ ಗುರಿ ಉಪನಂದಿಸಿರುವ ಸಮಾಜ ಕಲ್ಯಾಣ ಇಲಾಖೆ ಬಳ್ಳಾರಿ ಅವರು ಸುಮಾರು 23,000 ರೂಪಾಯಿ ಮೌಲ್ಯದ ಸವಿನೆನಪಿನ ಕಾಣಿಕೆಯನ್ನು ಕೊಟ್ಟಿದ್ದು ನೋಡಿದ್ರೆ ಈಶ್ವರ ಕೂಡ ವೇದಿಕೆ ಎಲ್ಲರೂ ಕೂಡ ಜೊತೆಗೆ ನಸಪತ ಸಿದ್ಧಾರರು ಕೂಡ 11,000 ರೂಪಾಯಿ ಕೊಟ್ಟಿದ್ದಾರೆ. ಮಾಣಿಕರಾಯ ಪಾಟೀಲ್ ಅವರು 11,000 ರೂಪಾಯಿ ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ತಾಲೂಕು ಜಿಲ್ಲೂರು ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಉತ್ಸವ ನೇಗಿಲ ಅವರ ನೇತೃತ್ವದಲ್ಲಿ ಸಿದ್ದಪ್ಪ ನಾಗೇಂದ್ರ ಅಯ್ಯಣ್ಣ ಅವರ ನೇತೃತ್ವದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಸಾವಿರ ರೂಪಾಯಿಗಳನ್ನು ಈ ಒಂದು ಕಾರ್ಯಕ್ರಮ ಬಳಗಕ್ಕೆ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಾರ್ಯಕ್ರಮ ಬಳಗ ಮಲ್ಲಪ್ಪ ಬತ್ತಲ್ ಇರ್ಬೋದು, ಹೊಸರಾಜ್ ವಿ ಇರ್ಬೋದು, ಅದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವೀರೇಂದ್ರ ಮಲ್ಕಾಪುರ ಇರ್ಬೋದು, ಅನ್ವೇಷ ಶಂಗಾಪುರ ಇರ್ಬೋದು, ಅನ್ವೇಷ ಜಿಪಿಟಿ ಇರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮ ತನು ಮನ ಧನದ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮನ್ನು ತಾನು ಅರ್ಪಣೆ ಮಾಡಿಕೊಂಡಿದ್ದಾರೆ. ಅದ್ರ ಜೊತೆಗೆ ಸಮಾಜದ ಮುಖಂಡರಾಗಿರ್ತಕ್ಕಂಥ ಅಂಬರೀಷಪ್ಪ ಮಹಿಳಾರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಒಂದು ಕಾಣಿಕೆ ನೀಡಿದ್ದಾರೆ. ಅದ್ರ ಜೊತೆಗೆ ತಾರಕ ಕುಟುಂಬ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸುರೇಶ್ ಕಿಪ್ಸಾ ಅಚ್ಚುರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ 10,000 ರೂಪಾಯಿ ಮತ್ತು ಊಟಕ್ಕೆ ಬೇಕಾಗಿರ್ತಕ್ಕಂಥ ಅಡಿಗೆ ಮಾಡಿದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೂಡ ಹೊತ್ತುಕೊಂಡಿದ್ದಾರೆ. ಜೊತೆಗೆ ಬೇಕಾದ ಬಾಲಣ್ಣ ಅವರು ನಿಜವಾಗ್ಲೂ ಕೂಡ ಇವತ್ತು ಚಪ್ಪಾಳೆ ತಟ್ಟಬೇಕಾಗಿತ್ತು ಅವರಿಗೆ. ಈ ಕಾರ್ಯಕ್ರಮ ಖುಷಿಯಾಗಿತ್ತು ಅವರಿಗೆ. ಅವರಿಗೆ ನಾವು ಎಷ್ಟು ಕೂಡ ಅಭಿನಂದನೆ ಕೂಡ ಸಲ್ಲಿಸಿದ್ರು ತಪ್ಪಿರಲ್ಲ. ಸುಂದೂರು ಮಲಗೋಡೆಯಾಗಿರ್ಬೋದು, ಗುಲ್ಬರ್ಗ ಬೇಡವರಾಗಿರ್ಬೋದು, ಅವರೆಲ್ಲ ಒಂದು ನೇತೃತ್ವದಲ್ಲಿ ಉತ್ತಮದ ರೀತಿಯಲ್ಲಿ ನಡೀತಾ ಇದೆ. ದಯವಿಟ್ಟು ಚಪ್ಪಾಳೆ ರೀತಿಗೆ ಈ ಒಂದು ಕಾರ್ಯಕ್ರಮವನ್ನು ಇನ್ನಷ್ಟು ವಿನಂತಿಸಿಕೊಳ್ತಾ ಇದ್ದೇವೆ. ಈ ದೀಪವು ನಮ್ಮೆಲ್ಲರಿಗೆ ದಾರಿ ದೀಪವಾಗುವ ಮೂಲಕ ಉದ್ಘಾಟನೆಯಾಗಿರುವಂತಹ ನಮ್ಮೆಲ್ಲರ ನಾಯಕರು ಶ್ರೀಮಾನ್ಯ ಅವರಾಗಿರ್ಬೋದು, ಮುಖ್ಯ ಭಾಷಿಕರಾದಂತಹ ಶ್ರೀಮಂತರಾಗಿರ್ಬೋದು, ಸೋಮಗೌಡ ಬಾಸರಾಗಿರ್ಬೋದು, ಅವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಸುಮಾರು 40 ವರ್ಷಗಳಿಂದ ನಮ್ಮ ಸಮಾಜದ ಆ ಜನಿಸಿರ್ತಕ್ಕಂಥ ಕುಡಿಗೆ ಬಹಳಷ್ಟು ಮಹತ್ವಾಕಾಂಕ್ಷಿಗಳು ಬಾಲ್ಯದಿಂದಲೇ ಬಂದಿರುತ್ತದೆ. ಆಡಳಿತ ಸೇವೆಯ ಯಶಸ್ವಿ ಆಗ್ತಾರೆ. ಅದರ ಒಂದು ಸಂದರ್ಶನಕ್ಕೆ ಹೋಗುವುದು ದೇಶೀಯ ಕಡೆ ಗಮನವನ್ನು ಹರಿಸ್ತಾರೆ. ಅಲ್ಲೂವರೆಗೆ ಹೋಗ್ಬೇಕಾಗಿ ಬಂದಾಗ ಅವ್ರ ತಲೆಯಲ್ಲಿ ಒಂದು ಯೋಚನೆ ಬರುತ್ತದೆ. ಹಾಗೂ ಅವಕಾಶಗಳನ್ನು ನಾವೇ ಸೃಷ್ಟಿ ಮಾಡ್ಕೋಬೇಕು. ಈಗ ಸುಮಾರು 11 ವರ್ಷದಲ್ಲಿ 1,500 UPSC ಟಾಪರ್ಸ್ ನಮ್ಮ ಸಂಸ್ಥೆ ಮೂಲಕ ಕೊಟ್ಟಿದ್ದೀವಿ. ದೇಶದ ಪ್ರತಿಯೊಂದು ಮೂಲೆಯಲ್ಲೂ ಕೂಡ ಇವತ್ತು ಅವರು IAS IPS ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಈ 11 ವರ್ಷದಲ್ಲಿ ನಾನು ಕಲಿತದ್ದು ಜಾಸ್ತಿ. ನಾನು ಅದಕ್ಕಿಂತ ಮುಂಚೆ 9 ವರ್ಷ IAS ಆಕಾಂಕ್ಷಿಯಾಗಿದ್ದೆ. ಬಹಳ ಓದ್ಕೊಂಡ್ವಿ. ಓದಿದ ಮೇಲೆ ಆ ಜ್ಞಾನದ ಬಲದಿಂದ ನಮ್ಮದೇ ಆದ ಸಂಸ್ಥೆ ಸ್ಥಾಪನೆ ಮಾಡಿ ಇವತ್ತು ಭಾರತ ದೇಶದಲ್ಲಿ ನಂಬರ್ 3 ಪೊಸಿಷನ್ ಅಲ್ಲಿ ಇದೆ ಅಂತಂದ್ರೆ ತಪ್ಪಾಗಲಾರದು. ಇನ್ಸೈಟ್ಸ್ ಆಗಿ ಇಡೀ ಇಂಡಿಯಾದಲ್ಲಿ ನೀವು ಈಗಲೂ ಕೂಡ ಚಾಟ್ GPT ಅಂತ ಬಂದಿದೆಯಲ್ಲ, ಅದು ಓಪನ್ ಮಾಡಿ ವಿಚ್ ಇಸ್ ದ ಬೆಸ್ಟ್ ವೆಬ್ಸೈಟ್ ಫಾರ್ IAS ಪ್ರಿಪರೇಷನ್ ಅಂತ ಈಗ ಕೂತಲ್ಲೇ ನೀವೇನಾದರೂ ಚೆಕ್ ಮಾಡಿದ್ರೆ ಇನ್ಸೈಟ್ಸ್ IAS ಅನ್ನೋದು ನಂಬರ್ 1 ಪೊಸಿಷನ್ ಅಲ್ಲಿ ಬರುತ್ತೆ. ಈಗ ಈ 11 ವರ್ಷದಲ್ಲಿ ಕಲಿತಿದ್ದು ಬಹಳಷ್ಟು. ಯಾಕಂತಂದ್ರೆ ನನ್ನ ವಿದ್ಯಾರ್ಥಿಗಳು IIT ಯಲ್ಲಿ ಓದಿದ್ದಾರೆ.
ಪ್ರತಿಯೊಂದು IIT-ನಲ್ಲಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತಂದು ಡೆಲ್ಲಿನಲ್ಲಿ, ನ್ಯಾಷನಲ್ ಲಾ ಸ್ಕೂಲ್, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತ ಬರುತ್ತೆ NSD ಅಂತಂದು, NIFT ಅಂತ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಫ್ಯಾಷನ್ ಟೆಕ್ನಾಲಜಿ ಅಂತಂದು, NITs ಅಂತ ಬರುತ್ತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಅಂತಂದು, ಡೆಲ್ಲಿ ಯೂನಿವರ್ಸಿಟಿನಲ್ಲಿರುವ ಅತ್ಯಂತ ಪ್ರತಿಷ್ಠಿತ ಕಾಲೇಜ್ಗಳು ಸ್ಟೀಫನ್ಸ್ ಕಾಲೇಜ್ ಅಂತ ಬರುತ್ತೆ, ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಬರುತ್ತೆ. ಹಾಗೆಯೇ ನಮ್ಮ ಹಳ್ಳಿಯಲ್ಲಿರುವಂತಹ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜಸ್, ಅಲ್ಲಿಂದಲೂ ಕೂಡ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಗೆ ಬಂದು ಪಾಸ್ ಆಗಿಲ್ಲ. ಇವಾಗ ತಾಲೂಕು ಮಟ್ಟದಲ್ಲಿ ಅಥವಾ ಒಂದು ಹಳ್ಳಿ ಮಟ್ಟದಲ್ಲಿರುವಂತಹ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ವಿದ್ಯಾರ್ಥಿ, ಹಾಗೆಯೇ ಡೆಲ್ಲಿ ಯೂನಿವರ್ಸಿಟಿ ಅಥವಾ JNU ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಅಂತ ಏನು ಹೇಳ್ತೀವಿ, ಅಲ್ಲಿ ಓದಿ ಬಂದಂಥ ವಿದ್ಯಾರ್ಥಿಗಳು ಕೂಡ IAS ಪಾಸ್ ಆಗೋದನ್ನ ನಾವು ನೋಡಿದ್ದೀವಿ, ಮಾರ್ಗದರ್ಶನ ಕೊಟ್ಟಿದ್ದೀವಿ. ಈಗ ಅವರಿಂದ ಕಲಿತಂತ ಪಾಠಗಳು ಅನೇಕ. ನೀವು ಯಶಸ್ವಿ ಆಗೋದಕ್ಕೆ ಡೆಲ್ಲಿ ಯೂನಿವರ್ಸಿಟಿಗೆ ಹೋಗ್ಬೇಕಾ? ಯಶಸ್ವಿ ಆಗೋದಕ್ಕೆ ನೀವು ಯಾವ ರೀತಿಯ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣ ಪಡಿತೀರಿ ಅನ್ನೋದು ನಿಜವಾಗ್ಲೂ ಕೂಡ ನಿರ್ಣಾಯಕನ. ಜೀವನದಲ್ಲಿ ಯಶಸ್ಸು ಅಂತಂದ್ರೆ ಕೇವಲ ಒಂದೇ ಒಂದು ಗೋಲ್ ಹಿಡ್ಕೊಂಡು ಅದನ್ನ ನಾವು ಚೇಂಜ್ ಮಾಡ್ಬೇಕಾ, ಬೆನ್ನತ್ತಬೇಕಾ? ಈಗ IAS ಅಂತಂದ್ರೆ IAS ಅಂತಾನೆ ಬೆನ್ನತ್ತಬೇಕು, ಎಲ್ಲರೂ IAS ಆಗಲ್ಲ. ಪ್ರತಿ ವರ್ಷ UPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಕೇವಲ 180 IAS ಪೋಸ್ಟ್ ಇರುತ್ತೆ, 180 IAS ಪೋಸ್ಟ್, 200 IPS ಪೋಸ್ಟ್ ಇರುತ್ತೆ. ಅಪ್ಲೈ ಮಾಡೋರು 10 ಲಕ್ಷ ಜನ. ಅದೇ ನೀಟ್ ಎಕ್ಸಾಮ್ ಅಲ್ಲಿ 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ. ಎಷ್ಟು? 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ 1 ಲಕ್ಷ ಮೆಡಿಕಲ್ ಸೀಟಿಗೆ. ನೋಡಿ, 1 ಲಕ್ಷ ಮೆಡಿಕಲ್ ಸೀಟಿಗೆ 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರೆ. 180 IAS ಪೋಸ್ಟ್ಗೆ 10 ಲಕ್ಷ ಜನ ಅಪ್ಲಿಕೇಶನ್ ಆಗುತ್ತೆ. ಅದರಲ್ಲಿ 5 ಲಕ್ಷ ಜನ ಮಾತ್ರ ಪೂರ್ವಭಾವಿ ಪರೀಕ್ಷೆ ಬರೆಯುವಂಥದ್ದು. ಪೂರ್ವಭಾವಿ ಪರೀಕ್ಷೆ ಅಂತಂದ್ರೆ ಅದು ಫಿಲ್ಟರ್ ಮಾಡೋದು. 10 ಲಕ್ಷ ಜನರು ಸೀರಿಯಸ್ ಇರಲ್ಲ. ಅದರಲ್ಲಿ ಬಹಳ ಸೀರಿಯಸ್ ಆಗಿರೋರು ಎಕ್ಸಾಮ್ ಬರೆದು 2ನೇ ಹಂತ ಮೇನ್ ಎಕ್ಸಾಮಿಗೆ ಬರಲಿ ಅಂತಂದು ಪೂರ್ವಭಾವಿ ಪರೀಕ್ಷೆ ಮಾಡ್ತಾರೆ. ಸೊ 5 ಲಕ್ಷದಲ್ಲಿ 12ರಿಂದ 14 ಸಾವಿರ ಜನ 2ನೇ ಹಂತ ಮೇನ್ ಎಕ್ಸಾಮ್ ಬರೀತಾರೆ. ಆ ಮೇನ್ ಎಕ್ಸಾಮ್ ಬರೆದು 3ನೇ ಹಂತ ಇಂಟರ್ವ್ಯೂ ಅಂತಂದ್ರೆ ಅಲ್ಲಿ 2,500 ಜನ ಬರ್ತಾರೆ. ಆ 2,500ದಲ್ಲಿ ಇಂಟರ್ವ್ಯೂ ಆದ್ಮೇಲೆ 1,000 ರ್ಯಾಂಕ್ ಅನೌನ್ಸ್ ಆಗುತ್ತೆ. 1,000 ರ್ಯಾಂಕ್ ಅಲ್ಲಿ ನೀವು ಜನರಲ್ ಕೆಟಗರಿ ಇದ್ದು ಆಲ್ ಇಂಡಿಯಾ ಟಾಪ್ 75 ಇದ್ರೆ ನಿಮಗೆ IAS ಸಿಗುತ್ತೆ. ಜನರಲ್ ಕೆಟಗರಿ ಇದ್ದು ಆಲ್ ಇಂಡಿಯಾ ಟಾಪ್ 250 ರ್ಯಾಂಕ್ ಇದ್ರೆ IPS ಪೋಸ್ಟ್ ಸಿಗುತ್ತೆ. ನಿಮ್ಮ ರಾಯಚೂರು ಜಿಲ್ಲಾಧಿಕಾರಿ ನನ್ನ ವಿದ್ಯಾರ್ಥಿ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ಇಷ್ಟಪಡ್ತಾರೆ. ಅವರು 2014 ಎಕ್ಸಾಮ್ ಅಲ್ಲಿ ನಮ್ಮ ಸಂಸ್ಥೆ ಬಂದು ನನ್ನ ಮಾರ್ಗದರ್ಶನ ತಗೊಂಡ್ರು. ಇಡೀ ದೇಶಕ್ಕೆ 8ನೇ ರ್ಯಾಂಕ್ ತಗೊಂಡಂತವ್ರು ನಿತೀಶ್ ಅವರು. ಇಡೀ ದೇಶಕ್ಕೆ 8th ರ್ಯಾಂಕ್, ಆಲ್ ಇಂಡಿಯಾ 8th ರ್ಯಾಂಕ್. ಅವರು 3ನೇ ಪ್ರಯತ್ನದಲ್ಲಿ 8th ರ್ಯಾಂಕ್ ತಗೊಂಡಿದ್ರು. ಅಂದ್ರೆ ಸುಮಾರು 10 ಲಕ್ಷ ಜನನ ಹಿಂದಿಟ್ಬಿಟ್ಟು ಅವರು 8ನೇ ರ್ಯಾಂಕ್ ತಗೊಂಡಿದ್ರು. 2016ರಲ್ಲಿ ಇಡೀ ದೇಶಕ್ಕೆ ರ್ಯಾಂಕ್ ಬಂತು, ನಂದಿನಿ KR ಅಂತ ಕೋಲಾರ ಜಿಲ್ಲೆ. ನಿತೀಶ್ ರ್ಯಾಂಕ್ ನೋಡಿ ಆಕೆ ನನ್ನ ಹತ್ರ ಬಂದರು, ಸರ್ ನೀವು ಮಾರ್ಗದರ್ಶನ ಮಾಡಿ ಅಂತ ಹೇಳಿ. ಸೊ ಮಾರ್ಗದರ್ಶನ ಕೊಟ್ಟು ಇಡೀ ದೇಶಕ್ಕೆ ರ್ಯಾಂಕ್ 1 ಬಂತು. ನಾನು ಇವರಲ್ಲಿ ಕಂಡಂತ ಕೆಲವೊಂದು ಅಂಶಗಳು, ಯಾಕೆ ಈ ಕಾರ್ಯಕ್ರಮಕ್ಕೆ ಒಂದೆರಡು ಡೋಲೋ ಮಾತ್ರ ತಗೊಂಡು ರಿಸ್ಕ್ ತಗೊಂಡು ಬಂದಿದ್ದೀನಿ ಅನ್ನೋದಾದ್ರೆ, ಇಲ್ಲಿ ನಾನು ಕಲಿತಂತ ಹಲವಾರು ವಿಚಾರಗಳು, ಜ್ಞಾನದ ನಮ್ಮ ಪ್ರತಿಭಾವಂತ ಮಕ್ಕಳಿಗೆ ತಿಳಿಸ್ಬಿಟ್ಟು ಹೋಗೋಣ ಅಂತ. ಯಾಕಂತಂದ್ರೆ ಅದು ನಿಮ್ಗೆ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಇವತ್ತು ನಿಮ್ಮ ಫಂಕ್ಷನ್ ಇದೆ. ನಾನು ಸುಮಾರು ಇವಾಗ 16 ಪ್ರತಿಭಾ ಪುರಸ್ಕಾರ ಫಂಕ್ಷನ್ ಮಾಡಿದ್ದೀನಿ. ದಯವಿಟ್ಟು ಯಾರು ಬೇಜಾರಾಗಿ ಹೇಳ್ತೀನಿ ಅಂತಂದು. ಅದು ಶುರುವಾಗೋದು 12:30. ಅದು ಹಲವಾರು ಕಾರಣಗಳಿಂದ 12:30 ಶುರುವಾಗುತ್ತೆ. ಅದಾದ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕಿರುವಂತ ಟೆಸ್ಟ್. ಅದು ನೀವು BA ಹಾನರ್ಸ್ ಮಾಡ್ಬೋದು, BCom ಮಾಡ್ಬೋದು, BSc ಮಾಡ್ಬೋದು. ನಿಮಗೆ IAS ಎಕ್ಸಾಮ್ ಅಲ್ಲಿ ಐಚ್ಛಿಕ ವಿಷಯ ಅಂತ ಇರುತ್ತೆ, ಪೊಲಿಟಿಕಲ್ ಸೈನ್ಸ್, ಸೋಶಿಯಾಲಜಿ, ಈ ರೀತಿ. ನೀವು ಇದರಲ್ಲಿ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ತಗೊಂಡು ಈ ಎಕ್ಸಾಮ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ಡೆಲ್ಲಿ ಯೂನಿವರ್ಸಿಟಿನಲ್ಲಿ, ನಾನು ಆಗಲೇ ಹೇಳಿದೆ ಸ್ಟೀಫನ್ಸ್ ಕಾಲೇಜ್ ಅಂತ, ಶಶಿ ತರೂರ್ ಹೆಸರು ಕೇಳಿದ್ದೀರಾ? ರಾಹುಲ್ ಗಾಂಧಿ ಹೆಸರು ಕೇಳಿದ್ದೀರಾ? ನಿರ್ಮಲಾ ಸೀತಾರಾಮನ್ ಹೆಸರು ಕೇಳಿದ್ದೀರಾ? ಅರುಣ್ ಜೇಟ್ಲಿ ಅಂತ ಹೆಸರು ಕೇಳಿದ್ದೀರಾ? ಇವತ್ತು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅರ್ಧಕ್ಕರ್ಧ ಕ್ಯಾಬಿನೆಟ್ ಆಪೋಸಿಷನಲ್ ಪಾರ್ಟಿಯಲ್ಲಿರುವಂತಹ ಹೈಯೆಸ್ಟ್ ಪೊಸಿಷನ್ ಅಲ್ಲಿರುವಂತಹ ಘಟಾನುಘಟಿ ಲೀಡರ್ಗಳು ಓದಿರುವಂತಹ ಕಾಲೇಜುಗಳು ಈ CUET ಎಂಟ್ರೆನ್ಸ್ ಮೂಲಕ ಸೇರ್ಪಡ್ತಾರೆ ಡೆಲ್ಲಿ ಯೂನಿವರ್ಸಿಟಿ.
ಆ ಕಾಲೇಜಿನ ಅವರೆಲ್ಲ ಲೀಡರ್ ಆಗಿದ್ದು ಈ ಕಾಲೇಜುಗಳನ್ನು ಓದಿದ್ದಕ್ಕೆ. ಇವತ್ತು ಯಾರು ಪ್ರತಿಭಾವಂತರಲ್ಲ. ನಮ್ಮ ಪ್ರತಿಭೆಗೆ, ನಮ್ಮ ಸಾಮರ್ಥ್ಯಕ್ಕೆ ಯಾವ ರೀತಿ ಅವಕಾಶ ಸಿಗುತ್ತೆ, ಯಾವ ರೀತಿ ವೇದಿಕೆ ಸಿಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ನಮ್ಮ ಯಶಸ್ಸು ಯಾವ ರೀತಿ ಇರುತ್ತೆ, ಯಾವ ಎತ್ತರಕ್ಕೆ ಇರುತ್ತೆ ಅಂತ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಸಮಾಜ ಅಂದ್ರೆ ನಾನು ನಮ್ಮ ಕುರುಬ ಸಮಾಜ ಹೇಳ್ತಾ ಇಲ್ಲ, ಸೊಸೈಟಿ ಅಂತ ಎಲ್ ಎ ಆಗ್ಬೇಕಂತಿದ್ದೀನಿ ಅಥವಾ ಎಂ ಪಿ ಆಗ್ಬೇಕಂತಿದ್ದೀನಿ, ಇಲ್ಲ ದೊಡ್ಡ ಉದ್ಯಮಿ ಆಗ್ಬೇಕಂತಿದ್ದೀನಿ, ಸಾಹಿತಿ ಆಗ್ಬೇಕಂತಿದ್ದೀನಿ, ನನಗೆ ಒಂದು ಕಾದಂಬರಿ ಬರೆಯೋ ಆಕಾಂಕ್ಷೆ ಇದೆ, ಸಾಧನೆ ಮಾಡುವ ಒಂದು ಮನಸ್ಸಿದೆ ಅನ್ನೋ ಈ ರೀತಿ ಮಾತುಗಳನ್ನು ನಮ್ಮ ಮಕ್ಕಳಿಗೆ ಕೇಳಿಸ್ತಾ ಇಲ್ಲ. ಪದೇ ಪದೇ ನಮ್ಮ ಮನೆಯಲ್ಲಿ ನಾವು ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಇರ್ಬೇಕು. ನಮ್ಮ ಮನೆಗಳಲ್ಲಿ 4 ಗೋಡೆಗಳಿವೆ. ಆಮೇಲೆ ಹೊರಗೆಲ್ಲ ನಡೀತು. ನೀವು ಹೇಳ್ತೀರಿ ನಾವು ಪುಸ್ತಕ ಪರಿಸರ ಆದಾಗ ಓದೋದು ಶುರು ಮಾಡ್ಬೇಕು. ನೀವೆಲ್ಲೇ ಓದುವ ಪುಸ್ತಕಗಳನ್ನು ದಯವಿಟ್ಟು. ಹಾಗೆ ಇವತ್ತು ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡಿರುವುದು ಮತ್ತು ಸಾಧಕರನ್ನು ಗುರುತಿಸಿ ಸನ್ಮಾನಿಸುವುದು ಕೂಡ ಒಂದು ಹೆಮ್ಮೆಯ ಸಂಗತಿ. ಇನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳು ನಡೆಯಲಿ. ಅದರಲ್ಲಿ ಎಸ್ಪೆಷಲ್ ಆಗಿ ಇವತ್ತು ಶಿಕ್ಷಣದಲ್ಲಿ ಇವತ್ತು ಹೆಚ್ಚಿಗೆ ಯಾರು ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅಂಥವರೆಲ್ಲ ಇವತ್ತು ಸಮಾಜದ ವತಿಯಿಂದ ಗುರುತಿಸಿ ಸನ್ಮಾನಿಸುವುದು ತುಂಬ ಅತ್ಯುತ್ತಮ ಕಾರ್ಯ. ಅಂತ ಕಾರ್ಯಕ್ಕೆ ನನ್ನ ಕರೆದು ಎಲ್ಲ ಮಾತನಾಡೋ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕನಕಗುರು ನೌಕರರ ಸಂಘ ಹಾಗೂ ಕನಕಗುರು ತಾಲೂಕಾ ಕುರುಬರ ಸಂಘಕ್ಕೆ ಧನ್ಯವಾದಗಳು ತಿಳಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಮಕ್ಕಳ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಂತ ವೇದಿಕೆ ಮೇಲೆ ಆಸೀನರಾದಂಥ ನಮ್ಮ ಭಾಗದ ಗುರುಗಳಾದಂಥ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳ ಪಾದಕಮಲಗಳಿಗೆ ವಂದಿಸಿ, ಅದೇ ರೀತಿ ನಮ್ಮ ಅಮ್ಮಂಗಿ ಸಿದ್ದೇಶ್ವರ ಮಠದ ಗುರುಗಳಾದಂಥ ಗುರುಗಳಿಗೂ ಕೂಡ ಪಾದಕಮಲಗಳಿಗೆ ವಂದಿಸಿ, ಅದೇ ರೀತಿ ಸಿದ್ದಯ್ಯದಾಸನವರ ಪಾದಕಮಲಗಳನ್ನು ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಹೊರಗುರು ಚರಣಮೂರ್ತಿಗಳ ಪಾದಕಮಲಗಳಿಗೆ ನನ್ನ ಹಣೆ ಮಾಡಿತು. ಮತ್ತು ಈ ವೇದಿಕೆಯ ಈ ಭಾಗದ ಹಿರಿಯರು ಮತ್ತು ಮಾಜಿ ಸಂಸದರಾದಂಥ ಕೆ. ಪುರುಷಪ್ಪರವರೇ ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂಥ ಸೋದರರಾದಂಥ ವಿನಯ್ ಅವರೇ ಮತ್ತು ವೇದಿಕೆಯ ಮೇಲೆ ಸಾಕಷ್ಟು ಜನರಿದ್ದಾರೆ, ಸಮಯದ ಅಭಾವ. ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಾನು ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಪತ್ರಕರ್ತರಿಗೂ ಮತ್ತು ಇಲ್ಲಿ ಬಂದಿರುವಂಥ ಅಕ್ಕ ತಂಗಿಯರು, ಅಣ್ಣತಂಗಿಯರು ಮತ್ತು ವಿಶೇಷವಾಗಿ ತಮ್ಮ ಪ್ರತಿಭೆಯ ಜೊತೆಗೆ ಇವತ್ತು ಪ್ರತಿಭಾ ಪುರಸ್ಕಾರ ಸ್ವೀಕಾರವನ್ನು ಮಾಡುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಸಮಾಜ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈಗಾಗಲೇ ಸಾಕಷ್ಟು ಹಿರಿಯರು ಮಾತಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದ ಪೂರ್ವ ಇತಿಹಾಸವನ್ನು ವಿನಯ್ ಅವರು ನಮಗೆ ತಿಳಿಸಿದ್ದಾರೆ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲಿ ಹಿಡಿದು ರಾಜಕೀಯ ಜೀವನದಲ್ಲಿ ಕೂಡ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಮಕ್ಕಳಲ್ಲಿ ಒಂದೇ ಮನವಿ, ತಾವು ಏನಾದರೂ ಆಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ದೇಶವನ್ನು ಕಟ್ಟುವಂಥ ವಿದ್ಯಾರ್ಥಿಗಳಾದರೆ ಸಾಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಭಾಳ ಅಂದರೆ ನಾವು ರಾಜಕೀಯ ಮಾಡಲು 5 ವರ್ಷ ಮಾಡ್ಬೋದು, ಆದರೆ ಯಾವುದೇ ಒಬ್ಬ ಆಫೀಸರ್ ಆದರೂ ಸುಮಾರು 58 ವರ್ಷ 60 ವರ್ಷ ತಾವು ಜೀವನದಲ್ಲಿ ಮತ್ತು ಸೇವೆಯಲ್ಲಿ ಯಾರ್ಯಾರು ಹೆಲ್ಪ್ ಮಾಡುವ ಕೆಲಸ ಮಾಡುವುದಿದ್ರೆ ಈಗೇನು ನಿಮ್ಮ ಜೀವನ ಇದೆ ವಿದ್ಯಾರ್ಥಿ ಜೀವನ, ನಾವು ಒಳ್ಳೆಯ ಅಧಿಕಾರಿಗಳಾಗಿ ದೇಶವನ್ನು ಕಟ್ಟುವಂಥ ಅಧಿಕಾರಿಗಳಾಗಿ ಮತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗುತ್ತೆ. ಯಾಕಂದರೆ ಸಮಾಜದಲ್ಲಿ ರಾಜಕೀಯದಲ್ಲಿ ನಾವು ಏನಾದರೂ ಆಗಬೇಕಂದ್ರೆ ಈಗಿನ ದಿನಮಾನಗಳಲ್ಲಿ ದುಡ್ಡಿದ್ರೆ ಏನಾದ್ರು ಆಗಕ್ಕೆ ಸಾಧ್ಯ, ದುಡ್ಡಿಲ್ಲದ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ನಾವು ಆಗುತ್ತಿಲ್ಲ. ಯಾಕಂದರೆ ಅಂಥ ಪರಿಸ್ಥಿತಿ ಅದಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನೀವು ಉಪವಾಸ ಇರ್ತಿಲ್ಲ, ಒಳ್ಳೆ ಚೆನ್ನಾಗಿ ಓದಿ ಈ ದೇಶ ಕೂಡ ಮಾತಾಡಿದ್ದಾರೆ. ಹೆಚ್ಚಿಗೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಮಕ್ಕಳಲ್ಲಿ ಒಂದೇ ಮನವಿ, ತಾವು ಏನಾದರೂ ಆಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ವಿದ್ಯಾವಂತರಾಗಿ ದೇಶವನ್ನು ಕಟ್ಟುವಂಥ ವಿದ್ಯಾರ್ಥಿಗಳಾದರೆ ಸಾಕು ಅಂತ ನನ್ನ ಅನಿಸಿಕೆ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ಭಾಳ ಅಂದರೆ ನಾವು ರಾಜಕೀಯ ಮಾಡಲು 5 ವರ್ಷ ಮಾಡ್ಬೋದು, ಆದರೆ ಯಾವುದೇ ಒಬ್ಬ ಆಫೀಸರ್ ಆದರೂ ಸುಮಾರು 58 ವರ್ಷ 60 ವರ್ಷ ತಾವು ಜೀವನದಲ್ಲಿ ಮತ್ತು
ಸೇವೆಯಲ್ಲಿ ಯಾರ್ಯಾರು ಹೆಲ್ಪ್ ಮಾಡುವ ಕೆಲಸ ಮಾಡುವುದಿದ್ರೆ ಈಗೇನು ನಿಮ್ಮ ಜೀವನ ಇದೆ ವಿದ್ಯಾರ್ಥಿ ಜೀವನ ನಾವು ಒಳ್ಳೆಯ ಅಧಿಕಾರಿಗಳಾಗಿ ಈ ದೇಶವನ್ನು ಕಟ್ಟುವಂಥ ಅಧಿಕಾರಿಗಳಾಗಿ ಮತ್ತು ಸಮಾಜವನ್ನು ಕಟ್ಟುವಂಥ ಕೆಲಸ ಆಗುತ್ತೆ. ಯಾಕಂದರೆ ಸಮಾಜದಲ್ಲಿ ರಾಜಕೀಯದಲ್ಲಿ ನಾವು ಏನಾದರೂ ಆಗಬೇಕಂದ್ರೆ ಈಗಿನ ದಿನಮಾನಗಳಲ್ಲಿ ದುಡ್ಡಿದ್ರೆ ಏನಾದ್ರು ಆಗೋ ಸಾಧ್ಯ, ದುಡ್ಡಿಲ್ಲದ್ರೆ ಗ್ರಾಮ ಪಂಚಾಯತ್ ಸದಸ್ಯರಾಗಬೇಕು ನಾವು ಆಗುತ್ತದೆ. ಯಾಕಂದ್ರೆ ಅಂಥ ಪರಿಸ್ಥಿತಿ ಅದಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ನೀವು ಉಪವಾಸಿಸಿಲ್ಲ ಒಳ್ಳೆ ಚೆನ್ನಾಗಿ ಓದಿ ಈ ದೇಶ ವಿಶೇಷವಾಗಿ ಶಿಕ್ಷಣದಲ್ಲಿ ನಮ್ಮ ಸಮಾಜ ಬಹಳ ತೆಗೆದುಕೊಂಡಿರತಕ್ಕಂಥದ್ದು ಒಂದು ಸರ್ಕಾರಿ ಹುದ್ದೆಗಳನ್ನು ಪಡೆಯುವಂತಾಗಿರ್ಬೋದು, ಉದ್ಯೋಗ ಮಾಡುವಂಥ ವಿಚಾರದಲ್ಲಿರ್ಬೋದು ಮತ್ತು ರಾಜಕಾರಣದ ವಿಚಾರದಲ್ಲೂ ಕೂಡ ನಾವು ಹಿಂದುಳಿದಿರ್ತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಬಹಳ ವಿವರವಾಗಿ ವಿನಯವರು ಮುಕ್ತವಾಗಿ ಮಾತನಾಡಿದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಎಲ್ಲರಿಗೂ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಕೂಡ ನಾವು ಆಲೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಆದರೆ ಒಂದು ಮನುಷ್ಯ ಪ್ರಯತ್ನಶೀಲ ಆದರೆ ಪ್ರಯತ್ನ ಮಾಡಿದ್ರೆ ಯಾವುದೂ ಕೂಡ ಅಸಾಧ್ಯ ಅಲ್ಲ ಅನ್ನುವಂಥದ್ದು ಕೂಡ ಒಂದು ಮಾತಿದೆ. ಹಾಗಾಗಿ ನಾವು ಆ ದಿಶೆಯಲ್ಲಿ ಪ್ರಯತ್ನಶೀಲವಾಗಬೇಕೆ ಹೊರತು ನಮ್ಮಿಂದ ಆಗುತ್ತೋ ಇಲ್ಲೋ, ನಮ್ಮ ಯೋಗ್ಯತೆಗೆ ನಿಲ್ಲುತ್ತೋ ಇಲ್ಲೋ, ನಮ್ಮ ಯೋಗ್ಯತೆ ಇದೆಯೋ ಇಲ್ಲೋ ಅನ್ನುವಂಥ ಆಲೋಚನೆ ನಮ್ಮ ಕೀಳರಿಮೆ ಅದು ಹೋಗಬೇಕು ಅನ್ನುವಂಥ ಮಾತು. ಹಾಗಾಗಿ ಈಗ ಅನೇಕ ವಿಚಾರಗಳನ್ನು ವಿನಯವರು ಹೇಳಿದರು. ನಾವು ಸರ್ಕಾರಿ ಹುದ್ದೆಗಳನ್ನು ಪಡೆಯುವಂಥ ಸಂದರ್ಭದಲ್ಲಿ ಅವರಿಗೆ ನಮ್ಮ ಭಾವಗಳು ಆಗ್ತಾರೆ ಅಂದರೆ ಸಾಕು, PDO ಆದರೂ ಸಾಕು, ಮಾಸ್ಟರ್ ಆದರೂ ಸಾಕು. ಅಂದರೆ ನಾವು ಯಾವಾಗಲೂ KS ಆದರೂ ಕೂಡ ಪಡ್ಕೊಳ್ಳುವಂಥ ಅವಕಾಶಗಳು ಸಿಗ್ತವೆ ಅನ್ನುವಂಥ ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಡಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯ ಅನ್ನುವಂಥದ್ದು. ನಮಗೆ ವಿಶೇಷವಾಗಿ ಕರ್ನಾಟಕ ಭಾಗದಲ್ಲಿ ಇವತ್ತು ಆರ್ಥಿಕ ಪ್ರದೇಶಗಳು ಬಹಳ ಅನುಕೂಲವಾಗಿರುವಂಥ ನಾವಿವತ್ತು ಚಿತ್ರದುರ್ಗದಲ್ಲಿ 15-20 ಜನ KS ಜನರನ್ನ ಕಾಣುವಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಾಗ ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಪ್ರಯತ್ನಶೀಲ ಆದಾಗ ಬಹಳಷ್ಟು ಜನ KS ಅಧಿಕಾರಿಗಳಾಗುವಂಥ ಅವಕಾಶಗಳಿದ್ದಾವೆ ಮತ್ತು IAS IPS ಪ್ರಯತ್ನ ಮಾಡಿದಾಗ ಅದು ಕೂಡ ಸಾಧ್ಯ ಆಗುವಂಥ ಒಂದು ಅವಕಾಶಗಳಿರುವಂಥದ್ದು ಕಾಣ್ತೇವೆ. ಅಂದರೆ ಇದಕ್ಕೆ ಎಷ್ಟು ಮಟ್ಟಿಗೆ ನಮಗೆ ಸರ್ಕಾರದಿಂದ ಸಮಾಜದಿಂದ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ಬೇಕಾಗಿರ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇಲ್ಲ ಅನ್ನೋ ಪ್ರಶ್ನೆ ಇದೆ. ನಾವು ಸರ್ಕಾರದಿಂದ ಬಹಳ ನಿರೀಕ್ಷೆ ಇದನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಅದೇ ನಾನು ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಭೀಮರಾವ್ ಹಾಗೂ ಇವತ್ತಿನ ಸಮಾಜದ ಯುವಕರ ಸ್ಫೂರ್ತಿ ಈಗಾಗಲೇ ಎಲ್ಲ ಹಿರಿಯರು ಹೇಳಿದ್ದಾರೆ, ನಾನು ಹೇಳೋದು ಏನಿಲ್ಲ. ವಿನಯ್ ಕುಮಾರ್ ಅವರು ಹೇಳಿದ್ದಾರೆ, ಈ ಭಾಗದಲ್ಲಿ ಈ ತಾಲೂಕಿನಲ್ಲಿ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಸಿಗಬೇಕಂತ ಸ್ಥಿತಿನಲ್ಲಿ ನಮ್ಮ ತಾಲೂಕಿನ ಎಲ್ಲ ಪ್ರತಿ ಗ್ರಾಮದ ಮತ್ತು ನಗರದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪ್ರವೇಶಕ್ಕೆ ಅನುಕೂಲವಾಗಿರ್ತಕ್ಕಂಥ ಎಲ್ಲ ಸೋರ್ಸ್ಗಳನ್ನ, ಎಲ್ಲ ರಿಸೋರ್ಸ್ಗಳನ್ನ, ಎಲ್ಲ ಪುಸ್ತಕಗಳನ್ನ ಕೊಟ್ಟು ಸ್ಟಡಿ ಸೆಂಟರ್ಗಳನ್ನು ಮಾಡಿ ಮುಂದಿನ ವಿವಿಧ ಪ್ರತಿಭೆಗಳನ್ನು ಹೊರತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ನಮ್ಮ ನಾಯಕರು ಪೋಷಕರು ಶ್ರೀಮಂತರು ಮೊದಲಿಂದ ಮಾಡಿ ಬಂದಿದ್ದಾರೆ. ನಮ್ಮ ಸಾಹೇಬ್ ಹೇಳಿದಾಗೆ ನಿರೀಕ್ಷಿಸುವ ತೊಂದರೆ ಸಿಕ್ಕಿಲ್ಲ. ನಾನೊಬ್ಬ ಸಮಾಜದ ಜವಾಬ್ದಾರಿ ಹೇಳೋದಷ್ಟೇ ನಮ್ಮ ದೌರ್ಭಾಗ್ಯ ಏನಂದ್ರೆ ಗಣೇಶನ ಪ್ರತಿಷ್ಠಾಪನೆಗೆ, ಕ್ರಿಕೆಟ್ ಪಂದ್ಯಾವಳಿಗಳಿಗೆ, ಆಟಗಳಿಗೆ, ಆ ಕಾರ್ಯಕ್ರಮಗಳಿಗೆ ಚಂದ್ರ ಎತ್ತೋಕೆ ಪದವಿಗಳನ್ನು ಕೊಡ್ತಾರೆ. ಆದರೆ ನಮ್ಮ ನಾಯಕರನ್ನ ಉದ್ಯಮಿಗಳನ್ನ ನಮ್ಮ ಏರಿಯಾದಲ್ಲಿ ಲೈಬ್ರರಿ ಇಲ್ಲ, ನಮ್ಮ ಗ್ರಾಮದಲ್ಲಿ ಲೈಬ್ರರಿ ಇಲ್ಲ ಅಂತ ಕೇಳಬಹುದು. ನಾನು ಯಾವಾಗ ನೋಡೇ ಇಲ್ಲ. ನಮ್ಮ ಅತ್ಯಂತ ಈ ಭಾಗದ ವೈಚಾರಿಕ ಪ್ರಜ್ಞೆಯ ಕೊರತೆ ಅಂತ ಹೇಳ್ಬೋದು. ವಿನಯ್ ಕುಮಾರ್ ಅವರು ಹೇಳಿದಾಗೆ ಯುವಕರಿಗೆ ನಾನು ಹೇಳಿದಾಗೆ ಡಿಕ್ಷನರಿಯಲ್ಲಿ ಅತ್ಯಂತ ಹೋರ್ಸ್ ಶಬ್ದಗಳಂದ್ರೆ ಒಂದು ಕೀಳರಿಮೆ, ಇನ್ನೊಂದು ಉಲ್ಲಾಸ, ಇವತ್ತು ಅತ್ಯಂತ ಹೋರ್ಸ್ ಶಬ್ದಗಳನ್ನು ಹೇಳಿದರು. ವಿವಿಧ ಶೋಷಿತ ಸಮುದಾಯದ ಎಲ್ಲ ವರ್ಗಗಳನ್ನು ಸೇರಿಸಿ ಈ ಐಕ್ಯ ಪರಿಕಲ್ಪನೆಯ ಒಂದು ಜಾಗೃತ ವ್ಯವಸ್ಥೆಯ ದೊಡ್ಡ ನೌಕರ ಒಕ್ಕೂಟ ನಮ್ಮ ತಾಲೂಕಿನ ನಿರ್ಮಾಣ ಆಗಲಿದೆ ಅಂತ ವೇದಿಕೆ ಮೇಲೆ ಮಾತನಾಡುವ ಅವಕಾಶ
ನಮ್ಮ ಈ ಪರಿಸ್ಥಿತಿಗೆ ಕಾರಣ ನಾವೇ ಅಂತ ಎಲ್ಲ ಧರ್ಮಗಳು ಹೇಳ್ತಾರೆ. ಮತ್ತು ನಮ್ಮ ಧರ್ಮಗಳು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಒಬ್ಬೊಬ್ಬ ಮನುಷ್ಯನನ್ನು ಶಕ್ತಿವಂತನನ್ನಾಗಿ ಮಾಡ್ಬೇಕಾಗಿತ್ತು. ನೀನು ಕೀಳಲ್ಲ, ಹೆಣ್ಮಕ್ಳಂದ್ರೆ ಕೀಳಲ್ಲ, ಬ್ರಾಹ್ಮಣರಂದ್ರೆ ಬಹಳ ಶ್ರೇಷ್ಠ ಅಲ್ಲ, ಹುಟ್ಟರೆ ನೀನು ಪೂಜ್ಯ ವರ್ಧನ ಅಲ್ಲ, ಹುಟ್ಟರೆ ನೀನು ನಮಸ್ಕಾರ ಮಾಡಬೇಕು ಅನ್ನೋದೇನಿಲ್ಲ. ಇವರೆಲ್ಲ ಪರಂಪರೆ ಅಂತಂದ್ಬಿಟ್ಟು ಸಮಾಜದಲ್ಲಿ ನಂಬಿಸಿ ಕೆಲವರು ಅದನ್ನೇ ಬಿಟ್ಟು ನಾವು ಪಡ್ತಾ ಇದ್ದಾರೆ. ನೀವು ನಾವು ಏನ್ ಮಾಡ್ತಾ ಇದ್ವಿ, ಅದನ್ನ ನಂಬಿಕೊಂಡು ಗುಲಾಮರಾಗಿ ಇವತ್ತಿಗೂ ಮುಗಿಸ್ತಾ ಇದ್ವಿ. ಆದರೆ ಹಿಂದೂ ಧರ್ಮದ ಶ್ರೀಕೃಷ್ಣ ಇರಲಿ, ರೇವಣಸಿದ್ಧ ಇರಲಿ, ಬೀರಲಿಂಗೇಶ್ವರಲ್ಲಿ, ಮಾಳಿಂಗರಲ್ಲಿ, ವಿವೇಕಾನಂದರಲ್ಲಿ, ಅಂಬೇಡ್ಕರ್ ತನಕನ, ಸಂಗೊಳ್ಳಿ ರಾಯಣ್ಣ ತನಕನ ನಮಗೆ ಸಾಕ್ಷಾತ್ ತೋರಿಸ್ಬಿಟ್ಟಿರೋದೇನಪ್ಪ ಅಂದ್ರೆ ಪ್ರಯತ್ನ ಮಾಡಿದ್ರೆ ಭಗವಂತನೇ ಬಂದು ಮುಗಿಸ್ತಾನೆ. ಜಾತಿಯನ್ನ ನೋಡೋದಿಲ್ಲ, ಹುಟ್ಟನ್ನ ನೋಡೋದಿಲ್ಲ. ಹಾಗಾಗಿ ದೇವರು ಧರ್ಮ ಅನ್ನುವಂಥದ್ದು ಮನುಷ್ಯನ ಆತ್ಮಶಕ್ತಿ, ಮನುಷ್ಯನ ನಂಬಿಕೆ, ಮನುಷ್ಯನ ಏನೋ ಶಾಂತಿ, ಆತ್ಮಶಾಂತಿಗೆ, ನೆಮ್ಮದಿಗೆ ಬರಬೇಕೆ ಹೊರತು ಭಗವಂತನ ಸ್ಮರಣೆ ಮಾಡಬೇಕೆ ಹೊರತು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಏನೆಲ್ಲ ಜಪ ಮಾಡಿದೆ, ವರ್ಷ ಇಲ್ಲ ತೆಗೆದುಕೊಟ್ಟೆ, ಕುರಿ ಬಲಿ ಕೊಟ್ಟೆ, ಕೋಳಿ